ಬಿಗ್ ಬಾಸ್ ಸೀಸನ್ 11 ಇನ್ನೇನು ಮುಗಿಯೋ ಹಂತಕ್ಕೆ ಬಂದೇ ಬಿಡ್ತು. ಈ ವಾರ ಎಲ್ಲರೂ ಕೂಡ ಕೊನೆಯ ಓಟನ್ನು ಹಾಕಬೇಕು. ತಮಗೆ ಇಷ್ಟ ಇರುವಂತಹ ಸ್ಪರ್ಧಿಗೆ ಗೆಲ್ಲಿಸಬೇಕಂತ ಹೇಳಿದ್ರೆ ಇರುವಂತಹ 99 ಓಟ್ಗಳನ್ನ ಹಾಕಲೇಬೇಕು. ಸೊ ಎಲ್ಲ ಸ್ಪರ್ಧಿಗಳು ತಮ್ಮ ಅಭಿಮಾನಿಗಳಲ್ಲಿ ಹಾಗೂ ಕರ್ನಾಟಕದ ಜನತೆಗಳಲ್ಲಿ ನಮಗೆ ಓಟ್ ಹಾಕಿ ಅಂತ ಕೇಳ್ಕೊಳ್ಳುವಂತಹ ವಾರ ಇದಾಗಿದೆ. ನೀವು ಕೂಡ ಬಿಗ್ ಬಾಸ್ ಅನ್ನ ಈ ವಾರನೇ ಕೊನೆಯದಾಗಿ ನೋಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಮುಗಿಯುವಂತಹ ಸಂಭವಕ್ಕೆ ಬಂದಿದೆ. ಆದರೆ ಬಿಗ್ ಬಾಸ್ನ ಟ್ರೋಫಿ ಮನೆ ಒಳಗೆ ಇಟ್ಟ ಮೇಲೆ ಎಲ್ಲರೂ ಕೂಡ ಅವರವರ ವೈಯಕ್ತಿಕ ವಿಚಾರಗಳನ್ನು ಹೇಳ್ಕೊಂಡ್ರು. ನನಗೆ ಟ್ರೋಫಿ ಯಾಕೆ ಮುಖ್ಯ, ದುಡ್ಡು ಯಾಕೆ ಮುಖ್ಯ ಅಂತ ಹೇಳಿ ಹೇಳ್ತಾ ಇದ್ರು. ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನಗಳ ಕಾಲ ಎಲ್ಲರೂ ಕೂಡ ಹೇಳ್ತಾ ಇದ್ದಿದ್ದು ಹನುಮಂತ ಸಿಂಪತಿಯನ್ನು ತೋರಿಸ್ತಾನೆ ಅಂತ ಹೇಳಿ. ಸಿಂಪತಿ ಅಂತ ಹೇಳಿದ್ರೆ ತಮ್ಮ ಕಷ್ಟಗಳನ್ನು ಹೇಳ್ಕೊಂಡು ತಮ್ಮ ದುರ್ಬಲಗಳನ್ನು ಹೇಳ್ಕೊಂಡು ಜನರಿಂದ ಅಯ್ಯೋ ಪಾಪ ಅಂತ ಅನ್ಸ್ಕೊಳ್ಳೋದನ್ನೇ ಸಿಂಪತಿ ಅಂತ ಹೇಳ್ತೀವಿ. ಬಟ್ ಈಗ ನಿಜವಾದ ಸಿಂಪತಿಯನ್ನು ತೋರಿಸಿದ್ದು ಯಾರು ಅಂತ ಹೇಳಿ ನಿನ್ನೆ ಒಂದು ಎಪಿಸೋಡಲ್ಲಿ ನೀವೆಲ್ಲರೂ ಕೂಡ ನೋಡಿರ್ತೀರಾ. ಟ್ರೋಫಿಯ ಮುಂದೆ ಎಲ್ಲರೂ ಕೂಡ ಇಟ್ಟಂತಹ ಒಂದು ಬೇಡಿಕೆಗಳು, ತ್ರಿವಿಕ್ರಮ್ ಇರ್ಬೋದು, ಭವ್ಯ ಇರ್ಬೋದು, ಮಂಜಣ್ಣ ಹಾಗೆ ಮೋಕ್ಷಿತ 4 ಜನನು ಕೂಡ ಎಮೋಷನಲ್ ಆಗಿ ತಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಸಿಂಪತಿಯನ್ನು ಗಳಿಸ್ಕೊಂಡ್ರು. ಆದರೆ ಹನುಮಂತ ಮಾತ್ರ ಆ ಗರುಡ ಅನ್ನೋದೊಂದು ನಾವೇನೋ ಒಂದು ಟ್ರೋಫಿ ಅಂತೀವಿ ಅದನ್ನ ದೇವತೆಗೆ ಹೋಲಿಸ್ಬಿಟ್ಟು ಎಲ್ಲರೂ ಕೂಡ ಚೆನ್ನಾಗಿ ಆಡಿದ್ದೀವಿ, ನೀನು ಯಾರ ಕೈ ಸೇರ್ಬೇಕಂತಿದೆಯೋ ಅಲ್ಲಿಗೆ ಸೇರ್ಕೊ ಅಂತ ಹೇಳಿ ಇನ್ನೂ ಜನಗಳ ಮನನ ಗೆದ್ದುಬಿಟ್ಟ. ಹನುಮಂತ ಎಷ್ಟು ಸಲ ಜನಗಳ ಮನ ಗೆಲ್ತಾನೋ ಅವನಿಗೆ ಲೆಕ್ಕ ಇಲ್ಲ. ಇನ್ನೊಂದು, ಹೊರಗಡೆ ಎಲ್ಲರೂ ಕೂಡ ಓಟ್ ಹಾಕ್ತಿರೋ ಕಾರಣದಿಂದ ಅವನ ಒಂದು ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫಾಲೋ ಮಾಡ್ತಿರೋರು ಅವರ ಅಪ್ಪ ಅಮ್ಮನ ಬಳಿ ಹೋಗಿ ಹನುಮಂತನಿಗೆ ಓಟ್ ಹಾಕಿ ಅನ್ನೋ ಒಂದು ರಿಕ್ವೆಸ್ಟನ್ನು ಕೇಳ್ಕೊಂಡಿದ್ದಾರೆ. ಸೊ ಅಲ್ಲೂ ಕೂಡ ಅವ್ರ ಅಪ್ಪ ಅಮ್ಮ ಹೇಳಿರೋದೊಂದೇ, ಸೊ ನನ್ನ ಮಗ ಇದ್ದಾನೆ ಅಂತ ಹೇಳಿ ಅಲ್ಲಿ ಅವನ ಜೊತೆ ಆಡ್ತಿರೋರಿಗೆ ನಾವು ಯಾವತ್ತೂ ದ್ವೇಷ ಮಾಡಲ್ಲ, ಅವನಿಗೂ ಹನುಮಂತನಿಗೆ ಒಳ್ಳೇದಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿ, ಜೊತೆಗೆ ಅವ್ರ ಜೊತೆಗೆ ಇರೋರು ಎಲ್ರಿಗೂ ಕೂಡ ಆಶೀರ್ವಾದ ಮಾಡಿ ಅಂತ ಹೇಳಿ ಅವರು ಕೂಡ ಹನುಮಂತನ ಒಂದು ಏನು ವಿಚಾರ ಇದೆ ಅದೇ ರೀತಿಯಲ್ಲಿ ಮಾತನಾಡಿದ್ರು. ಒಬ್ಬರ ಪರ ಮಾತನಾಡದೆ ಎಲ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ಹನುಮಂತನಿಗೆ ಒಳ್ಳೇದಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ಸೊ ಓಟ್ ಕೇಳೋದ್ರಲ್ಲೂ ಕೂಡ ಬೇರೆಯವರನ್ನ ಬಿಟ್ಕೊಡದೇ ಇರುವಂತಹ ಈ ಕುಟುಂಬ ಎಷ್ಟರ ಮಟ್ಟಿಗೆ ಎಲ್ಲ ಕೋಟಿ ದುಡ್ಡು ಹೊಂದಿರೋ ವ್ಯಕ್ತಿಗಳಿಗಿಂತ ದೊಡ್ಡ ಮಟ್ಟದಲ್ಲೇ ಇದ್ದಾರೆ. ಸೊ ಇವರು ಹಣದಲ್ಲಿ ಬಡವರಾಗಿದ್ದರು, ಗುಣದಲ್ಲಿ ಶ್ರೀಮಂತರಾಗಿದ್ದಾರೆ. ಇವರ ಮಾತುಗಳು, ಇವರ ವ್ಯಕ್ತಿತ್ವ, ಇವರ ನಡವಳಿಕೆ ಎಲ್ರಿಗೂ ಒಂದು ಉದಾಹರಣೆ. ಇಂಥರ ಇದ್ದರೆ ಜೀವನವನ್ನು ಎಷ್ಟು ಸುಗಮವಾಗಿ ನಡ್ಸ್ಕೊಂಡು ಹೋಗ್ಬೋದು, ದುಡ್ಡು ಕಾಸಿಲ್ಲ ಅಂದ್ರೂ ಎಷ್ಟು ಸುಗಮವಾಗಿ ನಡ್ಸ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ನಮ್ಮ ಹನುಮಂತ ಅವರ ಕುಟುಂಬನೇ ಕಾರಣ ಅಂತಲೇ ಹೇಳ್ಬೋದು. ಸೊ ಹನುಮಂತನಿಗೆ ಈಗ ಈ ಟ್ರೋಫಿ ಗೆಲ್ಲೋದ್ರ ಜೊತೆಗೆ ಹಣಕಾಸು ಸಿಗುತ್ತೆ, ಜೊತೆಗೆ ಮರ್ಯಾದೆ ಮತ್ತಷ್ಟು ದೊಡ್ಡದಾಗಿ ಬೆಳೆಯುತ್ತೆ. ಗೌರವ ಅಂತೂ ಫಸ್ಟಿಂದನೂ ಉಳಿಸ್ಕೊಂಡು ಬಂದಿರುವಂತಹ ವ್ಯಕ್ತಿ ಆಗಿರೋದ್ರಿಂದ ಅವನಿಗೆ ಎಲ್ಲರೂ ಕೂಡ ಓಟ್ ಹಾಕಿ ಸಪೋರ್ಟ್ ಮಾಡಿ ಅಂತ ಹೇಳಿ ಈ ವಿಡಿಯೋದ ಮೂಲಕ ಕೇಳ್ಕೊತೀವಿ. ಥ್ಯಾಂಕ್ ಯು.